ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾನು ಮಾತನಾಡಲು ಹೊರಟಿರುವ ವಿಷಯ ತುಂಬಾ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ. ಇದು ಒಂದು ಮಗುವಿನ ಭವಿಷ್ಯ, ಒಂದು ಬಡ ಕುಟುಂಬದ ಆಸೆ, ಒಂದು ಊರಿನ ಕನಸು ಸ್ನೇಹಿತರೆ. ಹೌದು, ಇಂದು ನಾವು ಮಾತನಾಡ್ತಾ ಇರೋದು ನವೋದಯ ವಿದ್ಯಾಲಯದ ಬಗ್ಗೆ ಸ್ನೇಹಿತರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಮಗುವಿಗೆ ಬುದ್ಧಿ ಇದೆ, ಓದಬೇಕು ಅನ್ನುವ ಆಸೆ ಇದೆ, ಆದರೆ ಹಣದ ಕೊರತೆ, ಸೌಲಭ್ಯಗಳ ಕೊರತೆ, ಒಳ್ಳೆಯ ಶಾಲೆಯ ಕೊರತೆ, ಈ ಕಾರಣಗಳಿಂದ ಅವನ ಅಥವಾ ಅವಳ ಕನಸು ಅರ್ಧದಲ್ಲಿ ನಿಂತು ಹೋಗುತ್ತಾ? ಅಂತಹ ಮಕ್ಕಳಿಗಾಗಿ ಸರ್ಕಾರ ತಂದಿರುವ ಒಂದು ಅದ್ಭುತ ಅವಕಾಶವೇ ಈ ನವೋದಯ ವಿದ್ಯಾಲಯ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮ ಮಗು ಡಿಸೆಂಬರ್ ತಿಂಗಳಲ್ಲಿ ನಡೆದ ನವೋದಯ ಪರೀಕ್ಷೆಯಲ್ಲಿ ಪಡೆದಂತಹ ಮಾರ್ಕ್ಸ್ ನ ಈ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಜಿಲ್ಲೆ ಹಾಗೂ ಕೆಟಗರಿ ಜೊತೆ ಟೈಪ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಮಗು ಆಯ್ಕೆ ಆಗುವ ಚಾನ್ಸ್ ಎಷ್ಟಿದೆ ನೋಡೋಣ ಸ್ನೇಹಿತರೆ. ಈಗ ಮೊದಲು ಒಂದು ಸರಳ ಪ್ರಶ್ನೆ. ನವೋದಯ ವಿದ್ಯಾಲಯ ಅಂದ್ರೇನು? ನವೋದಯ ವಿದ್ಯಾಲಯಗಳು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸ್ಥಾಪಿಸಲಾದ ವಸತಿ ಶಾಲೆಗಳಾಗಿರ್ತವೆ ಸ್ನೇಹಿತರೆ. ಇಲ್ಲಿ ಹಣ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ಸ್ಥಿತಿ ಮುಖ್ಯ ಅಲ್ಲ. ಇಲ್ಲಿ ಒಂದೇ ವಿಷಯ ಮುಖ್ಯ ಆಗುತ್ತೆ, ಅದು ಮಗುವಿನ ಪ್ರತಿಭೆ. ರೈತನ ಮಗ ಇರಲಿ, ಕೂಲಿ ಕಾರ್ಮಿಕನ ಮಗಳಿರ್ಲಿ, ಬಡ ಕುಟುಂಬದ ಮಗು ಇರಲಿ, ಎಲ್ಲರೂ ಒಂದೇ ತರಗತಿಯಲ್ಲಿ ಒಂದೇ ಬೆಂಚ್ ಮೇಲೆ ಒಂದೇ ಪುಸ್ತಕ ಹಿಡಿದು ಓದ್ತಾರೆ ಸ್ನೇಹಿತರೆ. ಇದೇ ನವೋದಯ ಅರ್ಥ ಕೂಡ. ಈಗ ಒಂದು ಪ್ರಶ್ನೆ ಬರುತ್ತೆ, ನವೋದಯ ಶಾಲೆಗೆ ಮಕ್ಕಳನ್ನ ಯಾಕೆ ಸೇರಿಸಬೇಕು? ಇದಕ್ಕೆ ನಾನು ಹಂತವಾಗಿ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ವಿಡಿಯೋಗೆ ಲೈಕ್ ಒತ್ತುವುದನ್ನ ಮರಿಬೇಡಿ ಸ್ನೇಹಿತರೆ. ಮೊದಲನೇದಾಗಿ ಸಂಪೂರ್ಣ ಉಚಿತ ಶಿಕ್ಷಣ. ನವೋದಯದಲ್ಲಿ ₹1 ಫೀಸ್ ಇರೋದಿಲ್ಲ, ದೇಣಿಗೆ ಇಲ್ಲ, ಅಡ್ಮಿಷನ್ ಫೀಸ್ ಇರೋದಿಲ್ಲ, ಮಾಸಿಕ ಶುಲ್ಕ ಇಲ್ಲ. ಇಂದಿನ ದಿನಗಳಲ್ಲಿ ಒಳ್ಳೆಯ ಶಿಕ್ಷಣ ಅಂದ್ರೆ ಪೋಷಕರು ಸಾಲ ಮಾಡಬೇಕು, ಭೂಮಿ ಮಾರಬೇಕು. ಆದ್ರೆ ನವೋದಯದಲ್ಲಿ ಬಡ ಕುಟುಂಬದ ಮಗುವಿಗೂ ಅದೇ ಮಟ್ಟದ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ಸಿಗುತ್ತೆ ಸ್ನೇಹಿತರೆ. ಇದು ಪೋಷಕರಿಗೆ ಎಷ್ಟು ದೊಡ್ಡ ನೆಮ್ಮದಿ ಕೊಡುವಂತ ವಿಷಯ ಗೊತ್ತಾ ಸ್ನೇಹಿತರೆ. ಎರಡನೆಯದಾಗಿ ಗುಣಮಟ್ಟದ ಶಿಕ್ಷಕರು. ನವೋದಯ ಶಾಲೆಯ ಶಿಕ್ಷಕರು ಸಾಮಾನ್ಯ ಶಿಕ್ಷಕರು ಆಗಿರೋದಿಲ್ಲ. ಅವರು ಕೇಂದ್ರ ಸರ್ಕಾರದ ಆಯ್ಕೆ ಮೂಲಕ ನೇಮಕ ಆಗಿರ್ತಾರೆ. ಅವರು ಕೇವಲ ಪಾಠ ಹೇಳೋದಿಲ್ಲ, ಮಗುವಿನೊಳಗಿನ ಶಕ್ತಿ ಏನು, ಅವರ ಆಸಕ್ತಿ ಏನು ಅನ್ನೋದನ್ನ ಗಮನಿಸಿ ಮಾರ್ಗದರ್ಶನ ಕೊಡ್ತಾರೆ. ಒಬ್ಬ ಶಿಕ್ಷಕ ಮಗುವಿನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನೀವೇ ಯೋಚಿಸಿ ನೋಡಿ ಸ್ನೇಹಿತರೆ. ಮೂರನೆಯದಾಗಿ ಭಾಷಾ ಬೆಳವಣಿಗೆ. ನವೋದಯದಲ್ಲಿ ಓದಿದ ಮಕ್ಕಳು ಇಂಗ್ಲಿಷ್ ಮಾತನಾಡಲಿಕ್ಕೆ ಭಯ ಪಡೋದಿಲ್ಲ, ಹಿಂದಿ ಮಾತನಾಡಲಿಕ್ಕೆ ಹಿಂಜರಿಯೋದಿಲ್ಲ, ಮಾತೃಭಾಷೆಯನ್ನು ಮರೆಯೋದು ಕೂಡ ಇಲ್ಲ. ಇದರಿಂದ ಮುಂದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಂದರೂ ಮಗು ಆತ್ಮವಿಶ್ವಾಸದಿಂದ ನಿಲ್ಲುತ್ತೆ ಸ್ನೇಹಿತರೆ. ಈಗ ಮುಖ್ಯವಾಗಿ ನವೋದಯ ಶಾಲೆಯ ಸೌಲಭ್ಯಗಳ ಬಗ್ಗೆ ವಿಸ್ತಾರವಾಗಿ ನೋಡೋಣ ಸ್ನೇಹಿತರೆ. ಉಚಿತ ಊಟ ಮತ್ತು ವಸತಿ. ನವೋದಯದಲ್ಲಿ ಮಗುವಿಗೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಪೌಷ್ಟಿಕ ಆಹಾರ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸುರಕ್ಷಿತ ಹಾಸ್ಟೆಲ್. ಪೋಷಕರಿಗೆ ನನ್ನ ಮಗು ಸುರಕ್ಷಿತವಾಗಿದೆಯಾ ಅನ್ನುವ ಚಿಂತೆ ಬೇಡವೇ ಬೇಡ ಸ್ನೇಹಿತರೆ. ಅಷ್ಟು ಒಳ್ಳೆಯ ಸೌಲಭ್ಯಗಳು ಇಲ್ಲಿರುತ್ತೆ. ನಂತರ ಪುಸ್ತಕ, ಯೂನಿಫಾರ್ಮ್ ಎಲ್ಲವೂ ಉಚಿತವಾಗಿರ್ತವೆ. ಅಂದ್ರೆ ಪಠ್ಯ ಪುಸ್ತಕಗಳು, ನೋಟ್ಸು, ಯೂನಿಫಾರ್ಮು, ಶೂ, ಸ್ವೆಟರು ಇವೆಲ್ಲವೂ ಕೂಡ ಶಾಲೆಯಲ್ಲೇ ಕೊಡಲಾಗುತ್ತೆ. ಒಬ್ಬ ಬಡ ಕುಟುಂಬದ ಪಾಲಕರಿಗೆ ಇದು ಹಣದ ದೊಡ್ಡ ಉಳಿವು ಕೂಡ ಹೌದು. ಲ್ಯಾಬ್ ಮತ್ತು ಲೈಬ್ರರಿ ವಿಷಯಕ್ಕೆ ಬರೋದಾದ್ರೆ ಸೈನ್ಸ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬು, ದೊಡ್ಡ ಲೈಬ್ರರಿ, ಹಾಗೆ ಗ್ರಾಮೀಣ ಮಕ್ಕಳಿಗೆ ನಗರದ ಶಾಲೆಗಳಂತೆಯೇ ಅವಕಾಶ ಸಿಗುತ್ತೆ. ಇದು ಅವರ ಜ್ಞಾನವನ್ನ ಹೊರಗಿನ ಜಗತ್ತಿಗೆ ಕರೆದೊಯ್ಯುತ್ತೆ ಸ್ನೇಹಿತರೆ. ಸ್ಪೋರ್ಟ್ಸು ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ ನೋಡೋದಾದ್ರೆ ನವೋದಯದಲ್ಲಿ ಕೇವಲ ಓದೋದು ಮಾತ್ರ ಅಲ್ಲ, ಕ್ರೀಡೆ, ಯೋಗ, ಸಂಗೀತ, ನೃತ್ಯ, ಭಾಷಣ, ಡಿಬೇಟು ಇವುಗಳಿಂದ ಮಗು ಆತ್ಮವಿಶ್ವಾಸದ ವ್ಯಕ್ತಿಯಾಗಿ ಬೆಳೆಯುತ್ತೆ. ಈಗ ಅತಿ ಮುಖ್ಯವಾದ ವಿಷಯ ಅಂದ್ರೆ ನವೋದಯದಲ್ಲಿ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆ. ನವೋದಯ ಶಾಲೆಗಳಲ್ಲಿ ಓದಿದ ಮಗು ಸ್ವಾವಲಂಬಿ ಆಗಿರುವುದರ ಜೊತೆಗೆ ತನ್ನ ಕೆಲಸ ತಾನೇ ಮಾಡಿಕೊಳ್ತಾರೆ, ಸಮಯ ಪಾಲನೆ ಕಲಿತಾರೆ, ಶಿಸ್ತು ಜೀವನಕ್ಕೆ ಬರ್ತಾರೆ. ಇವು ಪಾಠ ಪುಸ್ತಕದಲ್ಲಿ ಸಿಗುವಂತ ವಿಷಯಗಳಲ್ಲ, ಇವು ನವೋದಯದ ಜೀವನದಲ್ಲಿ ಸಿಗ್ತವೆ. ಹಾಗೆ ಬಡ ಮಕ್ಕಳ ಏಳಿಗೆಯೂ ಕೂಡ ಇದರಲ್ಲಿ ಆಗ್ತದೆ. ಒಬ್ಬ ಬಡ ಕುಟುಂಬದ ಮಗು ಸಾಮಾನ್ಯವಾಗಿ ದೊಡ್ಡ ಕನಸು ಕಾಣಲು ಹೆದರ್ತಾನೆ.
ಆದರೆ ನವೋದಯದಲ್ಲಿ ಆ ಭಯ ಹೋಗ್ಬಿಡುತ್ತೆ. ಇಲ್ಲಿ ಓದಿದ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಅಧಿಕಾರಿಗಳ ಜೊತೆಗೆ ಒಬ್ಬ ಉತ್ತಮ ನಾಗರಿಕನಾಗಲು ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ. ಒಂದು ಮಗು ಓದಿದ್ರೆ ಒಂದು ಕುಟುಂಬ ಬದಲಾಗತ್ತೆ, ಒಂದು ಕುಟುಂಬ ಬದಲಾಗಿದ್ರೆ ಒಂದು ಊರು ಬದಲಾಗತ್ತೆ. ಅದೇ ನವೋದಯ ಶಕ್ತಿ. ಈ ವಿಡಿಯೋ ಮುಖಾಂತರ ಪೋಷಕರಿಗೆ ಒಂದು ಮನವಿ ಏನಂದ್ರೆ, ನಿಮ್ಮ ಮಗುವಿಗೆ ಬುದ್ಧಿ ಇದೆ, ಓದಬೇಕು ಅನ್ನೋ ಆಸೆ ಇದೆ, ದಯವಿಟ್ಟು ನವೋದಯ ಪರೀಕ್ಷೆಯನ್ನು ತಪ್ಪಿಸಬೇಡಿ. ಇದು ಒಂದು ಪರೀಕ್ಷೆ ಅಲ್ಲ, ಇದು ನಿಮ್ಮ ಮಗುವಿನ ಭವಿಷ್ಯದ ಬಾಗಿಲು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಉಪಯುಕ್ತವಾದ ಮಾಹಿತಿಗಾಗಿ ಧನ್ಯವಾದಗಳು.